ಕಾಂಗ್ರೆಸ್ ಗಲಾಟೆ ಮೂಡಿಗೆರೆಯಿಂದ ಚಿಕ್ಕಮಗಳೂರಿಗೆ ಶಿಫ್ಟ್ ಆಗಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಲಿ. ಶಾಸಕಿ ನಯನಾರಿಗೆ ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಸವಾಲನ್ನು ಹಾಕಿದ್ದಾರೆ. ಸಭೆಯನ್ನು ನಡೆಸಿ ಕಾಂಗ್ರೆಸ್ ಹಿರಿಯ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ 50ಕ್ಕೂ ಹೆಚ್ಚು ಕೈ ಮುಖಂಡರಿಂದ ಸಭೆಯಾಗಿದೆ. ಶಾಸಕಿಯಿಂದ ಹಿರಿಯ ಮುಖಂಡರ ಕಡೆಗಣನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಹಿರಿಯರನ್ನ ಕಡೆಗಣಿಸಿ ಏಕಪಕ್ಷೀಯ ನಿರ್ಧಾರ ಅಂತ ಹೇಳಿ ದೂರು ಕೂಡ ಕೊಟ್ಟಿದ್ದಾರೆ. ಮೂಡಿಗೆರೆಯಲ್ಲಿ ಹೊಗೆಯಾಡ್ತಾ ಇದ್ದಂಥ ಅಸಮಾಧಾನದ ಕಿಡಿ ಈಗ ಚಿಕ್ಕಮಗಳೂರಿಗೆ ವ್ಯಾಪಿಸಿದೆ. ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಮೂಡಿಗೆರೆ ಕಾಂಗ್ರೆಸ್ ಹಿರಿಯ ಮುಖಂಡರ ಮಹತ್ವದ ಸಭೆ ನಡೆದಿದೆ. ಮೊದಲ ಬಾರಿಗೆ ಕೇವಲ 733 ಮತಗಳ ಅಲ್ಪ ಅಂತರದಲ್ಲಿ ಗೆದ್ದು ವಿಧಾನಸಭೆ ಪ್ರವೇಶಿಸಿರುವಂತಹ ಶಾಸಕಿ ನಯನಾ ಮೋಟಮ್ಮ ಅವರು ಪಕ್ಷದ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹಿರಿಯ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಬಿಟ್ಟಿದ್ದಾರೆ. ಏನು ಅಂತನೂ ಅವರನ್ನ ಕೇಳ್ತಾ ಇಲ್ಲ. ಪಕ್ಷಕ್ಕಾಗಿ ದುಡಿದವರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಅಂತ ಹೇಳಿ ಹಿರಿಯ ನಾಯಕರು ಈಗ ಗರಂ ಆಗಿದ್ದಾರೆ. ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ನಡೀತಾ ಇರುವಂತಹ ಈ ಕಾರ್ಯಕರ್ತರ ಮತ್ತು ನಾಯಕರ ಶೀತಲ ಸಮರ ಮೂಡಿಗೆರೆ ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮೆಟ್ಟಿಲೇರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಇವರ ಮೇಲೆ ಹಲವಾರು ದೂರುಗಳು ಅವಾಗವಾಗ ದಾಖಲು ಆಗ್ತಾನೆ ಇರುತ್ತೆ. ಪಕ್ಷವನ್ನ ಕಡೆಗಣಿಸಿದ್ದಾರೆ, ಜೊತೆಗೆ ಯಾವುದೇ ಮೀಟಿಂಗು ಸಹ ಬರಲ್ಲ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಿದ್ಧಾಂತಕ್ಕೆ ತಿಲಾಂಜಲಿ ಆಗಿದೆ. ಅವ್ರ ಜೊತೆ ರಾಜಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರ ಮೂಲ ಸಿದ್ಧಾಂತವನ್ನು ಬದಿಗೊತ್ತಿ ನಮ್ಮ ಸಿದ್ಧಾಂತಕ್ಕೆ ಬಂದರೆ ಅವ್ರ ಜೊತೆ ರಾಜಿ ಆಗ್ಬೋದು. ಇಲ್ಲದಿದ್ರೆ ರಾಜಿ ಪ್ರಶ್ನೆ ಇಲ್ಲ. ನಾವು ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಾವು ಬದ್ಧರು. ನಾವು ಜಾತ್ಯತೀತ ಸಿದ್ಧಾಂತ ಏನಿದೆ ಕಾಂಗ್ರೆಸ್ಸಿನ ಸಿದ್ಧಾಂತ, ಅದಕ್ಕೆ ಬದ್ಧರು. ನಾವು ಅದನ್ನು ಬಿಟ್ಟು ನಾವೆಲ್ಲೂ ಅದನ್ನು ಮೀರಕ್ಕೆ ನಾವು ಬಿಡೋದಿಲ್ಲ. ನಯನಾ ಮೋಟಮ್ಮ ಕಾಂಗ್ರೆಸ್ ಪಕ್ಷದ MLA. ನಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿರ್ಬೇಕು, ನಮ್ಮ ನಾಯಕರಿಗೆ ಬದ್ಧರಾಗಿರ್ಬೇಕು. ನಮ್ಮ ಪಕ್ಷದ ಎಲ್ಲ ನಾಯಕರ ಶ್ರಮದಿಂದ ಅವರು MLA ಆಗಿರ್ತಕ್ಕಂಥದ್ದು, ಅವರು ವೈಯಕ್ತಿಕ ಶ್ರಮದಿಂದ ಅಲ್ಲ. ಇವತ್ತು ನಾವೆಲ್ಲ ದುಡ್ದಿರೋದ್ರಿಂದ ಅವ್ರು MLA ಆಗಿರ್ತಕ್ಕಂಥದ್ದು. ಇವತ್ತು ಉದಾಹರಣೆ ಅಂಬ್ಳೆ ಹೋಬಳಿ 3,500,000 ಲೀಡ್ ಕೊಟ್ಟಿದೆ. ಇವತ್ತು ಆ 3,500,000 ಲೀಡ್ ಬರ್ದಿದ್ರೆ ನಯನ MLA ಆಗ್ತಿರಲಿಲ್ಲ. ಇದು ಪೂರಕವಾಗಿ ಗಾಯತ್ರಿ ಸಂತೇಗೌಡರ ಕೊಡುಗೆ ಇದೆ. ಇವತ್ತು ಅವರು MLC ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಯಾರಿಂದ ಕಳ್ಕೊಂಡಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲಿ ಇವತ್ತು ಪತ್ರಿಕಾ ಮಾಡಿದ್ದೀವಿ. ವಿಚಾರ ಇಷ್ಟೇ, ಮೂಡಿಗೆರೆಯಲ್ಲಿ ಕಾಂಗ್ರೆಸ್ಸು ಮತ್ತು MLA ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ ವಾತಾವರಣ ಇಲ್ಲ. ಇದು ಸರಿ ಹೋಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೇ ಎಲ್ಲರೂ ಬಂದಿದ್ದರು. ಆದರೆ ಅದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಶಾಸಕಿ ನಯನಾ ಅವರು ಬೇರೆ ರೀತಿಯಲ್ಲಿ ಮಾತನಾಡ್ತಾ ನಾನು ದಲಿತ ಶಾಸಕಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಅದು ಸರಿಯಲ್ಲ. ಅವರು